ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಬನ್ನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಫೇಸ್ಬುಕ್ದಲ್ಲಿ ನೀವು ಕೂಡ ಅರ್ನ್ ಮಾಡಬೇಕು ಅಂದರೆ ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡಿಕೊಂಡು ನೀವು ಹಣವನ್ನು ಗಳಿಸಬೇಕು ಅಂದರೆ ಹಾಗಾದರೆ ನೀವು ಮಾಡುವಂತಹ ರೀಲ್ಸ್ಗಳಾಗಲಿ ಅಥವಾ ಫೋಟೋಸ್ಗಳಾಗಲಿ ವಿಡಿಯೋಸ್ಗಳನ್ನಾಗಲಿ ಅಪ್ಲೋಡ್ ಮಾಡಬೇಕಾದ್ರೆ ಸಹಿ ತರೀಕ ಏನು, ಯಾವ ರೀತಿ ಸರಿಯಾದ ರೀತಿಯಲ್ಲಿ ನೀವು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದರೆ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ವೈರಲ್ ಆಗಿ ಬೇಗ ಹಣವನ್ನು ಗಳಿಸಬೇಕು ಅಂದರೆ ಈ ವಿಡಿಯೋ ತಪ್ಪದೆ ನೋಡಿ. ಯಾಕಂದರೆ ಫೇಸ್ಬುಕ್ ಪೇಜಲ್ಲಿ ರಿಯಲ್ ಆಗಿ ಇದೇ ರೀತಿಯೇ ನೀವು ಇದೇ ಸೆಟ್ಟಿಂಗ್ಸ್ಗಳ ಮುಖಾಂತರನೇ ನೀವು ವಿಡಿಯೋಸ್, ರೀಲ್ಸ್ಗಳು, ಫೋಟೋಸ್ಗಳನ್ನು ಅಪ್ಲೋಡ್ ಮಾಡಬೇಕು. ಹಾಗಾದರೆ ಬನ್ನಿ, ನನ್ನ ಒಂದು ಸ್ಕ್ರೀನ್ ಮೊಬೈಲ್ ಮೇಲೆ ಹೋಗೋಣ, ಫೇಸ್ಬುಕ್ ಓಪನ್ ಮಾಡೋಣ. ನಿಮ್ಮ ಜೊತೆಗೆ ನಾನು ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಸಿಂಪಲ್ಲಾಗಿ ನಿಮ್ಮ ಒಂದು ಪೇಜನ್ನು ಓಪನ್ ಮಾಡೋಣ. ಪೇಜನ್ನು ಓಪನ್ ಮಾಡಿದ ಮೇಲೆ ಇದು ನನ್ನ ಒಂದು ಪೇಜ್. ಸಿಂಪಲ್ಲಾಗಿ ಏನಿದೆ ಅಂದರೆ ಎಲ್ಲಿಯೂ ಕೂಡ ಯಾವುದೇ ಆಪ್ಷನ್ಸಿಗೆ ಹೋಗಬೇಕಂತಿಲ್ಲ. ಇವಾಗ ಸಿಂಪಲ್ಲಾಗಿ ನೋಡಿಲಿ, ವಾಟ್ ಈಸ್ ಆನ್ ಯುವರ್ ಮೈಂಡ್ ಇದೆ ಅಲ್ವಾ, ಇಲ್ಲಿ ಜಸ್ಟ್ ಮೇಲ್ಗಡೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಸಾಕು. ನೋಡಿ ಇಲ್ಲಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೇರವಾಗಿ ನಿಮ್ಮ ಒಂದು ಇದಕ್ಕೆ ಕರ್ಕೊಂಡು ಹೋಗುತ್ತೆ. ನೋಡಿ ಸಿಂಪಲ್ಲಾಗಿ ಓಪನ್ ಆಯಿತು. ಓಪನ್ ಆದಾಗ ಸಿಂಪಲ್ಲಾಗಿ ಇಲ್ಲಿ ಆಪ್ಷನ್ಸ್ಗಳು ಬರ್ತವೆ. ಗ್ಯಾಲ್ರಿ, GIF, ಲೈವ್, ಫೋಲ್ ಅಂತ ಬರುತ್ತೆ. ನೀವು ಗ್ಯಾಲ್ರಿಗೆ ಹೋಗಿ, ಗ್ಯಾಲ್ರಿಗೆ ಹೋದ್ಮೇಲೆ ಯಾವುದಾದ್ರೂ ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ನಾನು ಆಲ್ರೆಡಿ ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ತೇನೆ, ನಿಮ್ಮ ಗ್ಯಾಲರಿಯಲ್ಲಿರುವಂಥ ಒಂದು ಸೆಲೆಕ್ಟಿಂದು. ಇದರಲ್ಲಿ ಒಂದು ಸೆಲೆಕ್ಟ್ ಆದಮೇಲೆ ಸಿಂಪಲ್ಲಾಗಿ ನೀವು ಫಸ್ಟ್ ಇಲ್ಲಿ ಬರೋದು ಆಪ್ಷನ್ ಏನಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬರುತ್ತೆ. ನೀವು ಡಿಸ್ಕ್ರಿಪ್ಷನ್ ಹಾಕಬೇಕಾಗುತ್ತೆ ಟೈಟಲ್ ಆದಮೇಲೆ. ಬಟ್ ಯೂಟ್ಯೂಬ್ಗೆ ಮತ್ತು ಫೇಸ್ಬುಕ್ ಪೇಜ್ಗೆ ಕಂಪೇರ್ ಮಾಡಿದರೆ ಯೂಟ್ಯೂಬಲ್ಲಿ ಮೊದಲು ಟೈಟಲ್ ಬರ್ತದೆ, ಬಟ್ ಆಮೇಲೆ ಡಿಸ್ಕ್ರಿಪ್ಷನ್ ಬರುತ್ತೆ. ಇಲ್ಲಿ ಹಾಗಿಲ್ಲ, ಫಸ್ಟ್ ಡಿಸ್ಕ್ರಿಪ್ಷನ್ ಬರುತ್ತೆ, ಆಮೇಲೆ ಏನು ಬರುತ್ತೆ ಬೇರೆ ಬರುತ್ತೆ. ಇಲ್ಲಿ ಏನಪ್ಪ ಅಂದರೆ ನಮ್ಮ ಒಂದು ಹುಡುಗ ಅಂದರೆ ನಮ್ಮ ಒಂದು ಹುಡುಗ ಶಾಲೆಯಲ್ಲಿ ಬರಹವನ್ನು ಕಲೀಲಿಕ್ಕೆ ಏನು ಮಾಡ್ತಾ ಇದ್ದಾನೆ, ಆ್ಯಕ್ಟಿವಿಟಿ ಅಂದರೆ ಚಟುವಟಿಕೆಯನ್ನು ಮಾಡ್ತಾ ಇದ್ದಾನೆ, ಅದನ್ನೇ ಬರೆಯುವಂಥದ್ದು. ನಮ್ಮ ಶೋನು, ಕನ್ನಡದಲ್ಲಿ ಹೇಳ್ತೇನೆ, ನಮ್ಮ ಶೋನು ಬರಹವನ್ನು ಕಲಿಯಲು ಚಟುವಟಿಕೆಯ ಮೂಲಕ ಬರಹವನ್ನು ಪ್ರಾಕ್ಟೀಸ್ ಮಾಡ್ತಿದ್ದಾನೆ. ಪ್ರಾಕ್ಟೀಸ್ ಮಾಡುವ ಚಟುವಟಿಕೆ ಇಷ್ಟು ಮಾಡಿದರೆ ಬರೆದಾದ್ಮೇಲೆ ನೀವು ಸ್ವಲ್ಪ 2 ಸ್ಟೆಪ್ ತೊಗೊಳ್ಳಿ, ಕೆಳಗಡೆ ತೊಗೊಳ್ಳಿ. ಆಮೇಲೆ ಹ್ಯಾಶ್ಟ್ಯಾಗ್ ಹಾಕುವಂಥದ್ದು ಯಾವುದಕ್ಕೆ ಸಂಬಂಧಪಡುತ್ತಿದೋ, ಸ್ಕೂಲ್ ಆ್ಯಕ್ಟಿವಿಟೀಸ್ ಅಲ್ವಾ, ಸ್ಕೂಲ್ ಆ್ಯಕ್ಟಿವಿಟೀಸ್ ಇಲ್ಲಿ ಬಂದುಬಿಡುತ್ತೆ. ಸ್ಕೂಲ್ ಅಂತ ಇನ್ನೊಂದು ಹ್ಯಾಶ್ಟ್ಯಾಗ್ ಮಾಡಿ. ಚಿಲ್ಡ್ರನ್ಗೆ ಸಂಬಂಧಪಟ್ಟ ಚಿಲ್ಡ್ರನ್ಸ್ ಆ್ಯಕ್ಟಿವಿಟಿ, ಚಿಲ್ಡ್ರನ್ ಆ್ಯಕ್ಟಿವಿಟೀಸ್, ಹೌದಾ, ಆ್ಯಕ್ಟಿವಿಟೀಸ್. ಓಕೆ, ಇಷ್ಟು ಹಾಕ್ರಿ. ಸ್ವಲ್ಪ 5 ಅಥವಾ 4, 3 ಹಿಂಗೆ ಹಾಕಿದ್ರು ಸಾಕು. ಓಕೆನಾ, 2 ಹಾಕಿದೆ. ಆಮೇಲೆ ಇದಕ್ಕೆ ಏನು ಮಾಡಿ, ಡನ್ ಅಂತ ಹೊಡ್ಕೊಳ್ಳಿ. ಮೇಲ್ಗಡೆ ರೈಟ್ ಸೈಡ್ ಡನ್ ಇದೆ, DONE, ಡನ್ ಮೇಲೆ ಕ್ಲಿಕ್ ಮಾಡಿ, ಬರುತ್ತೆ. ಇವಾಗ ಬಂದಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಇದು ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ನೆಕ್ಸ್ಟ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಬರ್ತದೆ ಡಿಸ್ಕ್ರಿಪ್ಷನ್. ಇಲ್ಲಿ ನಿಮ್ಮ ಒಂದು ಇದು ಮಾಡಿಕೊಂಡು ಇಲ್ಲಿ ತೊಗೊಂಡು ಬಂದು ಅದನ್ನು ಕೆಳಗಡೆ ಇದು ಮಾಡ್ಕೊಂಡು ಆಮೇಲೆ ಮೇಲ್ಗಡೆ ನೀವು ರೈಟಿಂಗ್ ಇದನ್ನು ಆಪ್ಷನ್ ಚೇಂಜ್ ಮಾಡ್ಕೊಳ್ರಿ. ಇವಾಗ ನಾವು ಏನು ಮಾಡ್ಕೊಳ್ಳೋದು, ಟೈಟಲ್ ಹಾಕಬೇಕು. ಟೈಟಲ್ ಏನು ಹಾಕಬೇಕು, ಮೈ ಸನ್ ಆ್ಯಕ್ಟಿವಿಟಿ ಇನ್ ಹಿಸ್ ಸ್ಕೂಲ್. ಕನ್ನಡದಲ್ಲಿ ಹಾಕಿದ್ರು ಹಾಕಿ, ನೀವು ಯಾವ ಲ್ಯಾಂಗ್ವೇಜಲ್ಲಿ ಇರುತ್ತೆ ಆ ಲ್ಯಾಂಗ್ವೇಜಲ್ಲಿ ಹಾಕಿ. ಓಕೆ, ಇಷ್ಟಾದಮೇಲೆ ಮೇನ್ ಇಂಪಾರ್ಟೆಂಟಾಗಿ ಇಲ್ಲಿರೋದು ಶೇರ್ ಟು ಗ್ರೂಪ್ಸ್ ಅಂದರೆ ಏನು ಮುಟ್ಲಿಕ್ಕೆ ಹೋಗಬೇಡಿ, ಇದನ್ನು ಹಾಗೆ ಬಿಡಿ. ಆ್ಯಡ್ ಟು ಪ್ಲೇ ಲಿಸ್ಟ್, ಇದು ಕೂಡ ಏನು ತೊಂದರೆ ಇಲ್ಲ. ಆ್ಯಡ್ ಪ್ರಾಡಕ್ಟ್ ಏನು ಬೇಡ. AI ಟೆಸ್ಟ್ ಅಂದರೆ ನೀವು ಓಕೆ ಅಂದರೆ ಓಕೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಶೇರ್ ಟು ಯುವರ್ ಸ್ಟೋರಿ, ಯಾರಿಗೆ ಶೇರ್ ಮಾಡ್ತೀವಿ, ಎನೇಬಲ್ ಸ್ಟೋರಿ, ಅದು ಬೇಡ ಅಂದರೆ ಹಾಗೆ ಬಿಡ್ಬೋದು. ಬೂಸ್ಟ್. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಏನಪ್ಪ ಅಂದರೆ ಹೂ ಕ್ಯಾನ್ ಸಿ ದಿಸ್ ಅಂದರೆ ಪಬ್ಲಿಕ್, ಯಾವಾಗಲೂ ಪಬ್ಲಿಕ್ ಇಡಲೇಬೇಕು ನೀವು.
ಯಾವುದೇ ಕಾರಣಕ್ಕೂ ಬೇರೆ ಆಪ್ಷನ್ ಇಡ್ಲಿಕ್ಕೆ ಹೋಗಬೇಡಿ, ಪಬ್ಲಿಕ್ ಇದು ಆನ್ ಆಗಿರಬೇಕು. ನೆಕ್ಸ್ಟ್ ಶೆಡ್ಯೂಲಿಂಗ್ ಆಪ್ಷನ್ಸ್ ಅಂದರೆ ಇದು ಪೋಸ್ಟ್ ನಾವು ಅಂತ, ಪೋಸ್ಟ್ ನಾವು ಶೆಡ್ಯೂಲ್ ಫಾರ್ ಲೆಟರ್ ಅಂದರೆ ನೀವು ಯಾವ ಟೈಮಿಗೆ ಆ ವಿಡಿಯೋ ವೈರಲ್ ಆಗಬೇಕು ಅಂದ್ರೆ ಆ ಟೈಮ್ ಸೆಟ್ ಮಾಡ್ಬೋದು. ಬಟ್ ಬೇಡ, ನಿಮಗೆ ಬೇಕಂದರೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ಪೋಸ್ಟ್ ನಾವು ಅಂದರೆ ಪೋಸ್ಟ್ ನಾವಿಗೆ ಕ್ಲಿಕ್ ಮಾಡ್ಕೊಂಡು ಇಟ್ಕೊಳ್ಬೇಕು. ನೆಕ್ಸ್ಟು ಕ್ಲೋಸ್ಡ್ ಆಪ್ಷನ್ಸ್ ಅಂದರೆ ಇದು ಆನ್ ಆಗೇ ಇರಬೇಕು. ನೆಕ್ಸ್ಟ್ ಆಟೋಮೆಟಿಕ್ ಕ್ಲೋಸ್ಡ್ ಆಗಬೇಕು ಆಪ್ಷನ್, ಇದು ಆನ್ ಆಗಿರಬೇಕು. ಇಷ್ಟೆಲ್ಲ ಮೇನ್ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಮಾಡಿ. ಇನ್ನೊಂದು ಮೇನ್ ಇಂಪಾರ್ಟೆಂಟು, ನೀವು ಒಂದು ನಿಮ್ಮ ವಿಡಿಯೋಗೆ ರೀಲ್ಸ್ಗೆ ನೀವು ತಮ್ಲೈನ್ ಹಾಕಬೇಕಂದ್ರೆ ನಾನು ಆಲ್ರೆಡಿ ಒಂದು ತಮ್ಲೈನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆ್ಯಡ್ ಫ್ರಮ್ ಗ್ಯಾಲರಿ ಹೋಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಮ್ಮ ಒಂದು ಶೋನಿನ ಒಂದು ತಮ್ಲೈನ್ ಇದೆ, ಆ ತಮ್ಲೈನ್ ಬೇಕಾದರೆ ಹಾಕ್ಕೊಳ್ಳಿ. ಹಾಕಿ ಮೇಲೆ ಡನ್ ಅಂತ ಹಾಕಿದ ಮೇಲೆ ಶೇರ್ ನಾವು ಅಂತ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಸಾಕು, A to Z ವೈರಲ್ ಆಗಿಬಿಡ್ತದೆ. ಇದೇ ರೀತಿಯೇ ಮೇನ್ ಇಂಪಾರ್ಟೆಂಟ್, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಒಂದು ಪೇಜನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.